ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಅಂದರೆ ಇದೆ ನಮ್ಮ ಕರ್ನಾಟಕ ಗೋಕಾಕ್ ನಾಡಿನಲ್ಲಿ ನಮ್ಮ ಸಂಸ್ಥೆ ಆದಂಥ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕ್ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಯಲ್ಲಿ ಪ್ರಥಮ ಬ್ಯಾಚಿನಲ್ಲಿ ಮುಮಣ್ಣ ಹುಣಸಾಳೆ ಅವರು ತರಬೇತಿ ತೆಗೆದುಕೊಂಡು ಅಡ್ಮಿಷನ್ ತೆಗೆದುಕೊಂಡಿದ್ದರು. ಒಂದು ವರ್ಷ ಕೂಡ 3 ಬ್ಯಾಚ್ಗಳು ಕೂಡ ನಮ್ಮಲ್ಲೇ ಕ್ಲಾಸ್ ಮುಗಿಸಿಕೊಂಡು ಇವತ್ತಿನ ದಿವಸ ಅವರು ಸರ್ಕಾರಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರಥಮವಾಗಿ ಇವರು ಆಯ್ಕೆಯಾಗಿದ್ದಾರೆ. ನೇವಿ ಒಂದು ಡಿಪಾರ್ಟ್ಮೆಂಟಲ್ಲಿ, ಇಂಡಿಯನ್ ನೇವಿ ಡಿಪಾರ್ಟ್ಮೆಂಟಲ್ಲಿ ಆಯ್ಕೆಯಾಗಿದ್ದು ನಾಳೆ ದಿನಾಂಕದಂದು ರವಿವಾರ ಅವರೇ ಡ್ಯೂಟಿಗೆ ಜಾಯಿನ್ ಆಗ್ತಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ವಿಶೇಷವಾಗಿ ಹೃದಯಪೂರ್ವಕವಾದ ಅಭಿನಂದನೆ ಹೇಳುತ್ತಾ, ಅದೇ ರೀತಿ ಕೂಡ ನಮ್ಮ ಸಂಸ್ಥೆಯ ಇಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಹೇಳೋದಂದರೆ ಇವರು ಪ್ರಥಮವಾಗಿ ಮಾದರಿ ಅಂತ ಹೇಳ್ಬೋದು. ಅವರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡಿ ಎಲ್ಲ ಕ್ಲಾಸ್ ಅಟೆಂಡ್ ಆಗಿ ಅವರೇನು ಹಾರ್ಡ್ ವರ್ಕ್ ಮಾಡಿದ್ರು. ನಮ್ಮ ಸಂಸ್ಥೆ ಎಲ್ಲ ತರಬೇತಿದಾರರು ಕೂಡಿಕೊಂಡು ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಅವರು ಓದಿ ಇವಾಗ ಜಾಬ್ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಇವತ್ತಿನ ದಿವಸ ನಾವು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ಹೇಳೋದಂದರೆ ವಿಶೇಷವಾಗಿ ಏನಂದರೆ ಇದು ಗೋಕಾಕ್ ನಾಡಿನಲ್ಲಿ ಬಡ ಮಕ್ಕಳ ಒಂದು ಅನುಕೂಲಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆದಂಥ ನಮ್ಮ ಸಂಸ್ಥೆ ಹಲವಾರು ಗುರಿ ಉದ್ದೇಶ ಇಟ್ಕೊಂಡು ಸಂಸ್ಥೆ ಆರಂಭ ಮಾಡಿದ್ದೀವಿ. ಇಂಥ ಬಡ ಮಕ್ಕಳಿಗೆ ಅನುಕೂಲ ಆದಂಥ ತರಬೇತಿ ಕೊಡ್ತೀವಿ. ಇದೇ ರೀತಿ ನೀವು ಇನ್ನೂ ಹಲವಾರು ವಿದ್ಯಾರ್ಥಿಗಳು ನಾವೇನಾದರೂ ಸಾಧನೆ ಮಾಡಬೇಕು, ನಾವು ಗೌರ್ಮೆಂಟ್ ಜಾಬ್ ತೆಗೆದುಕೊಂಡವರು ಭಾಳ ಜನ ಇರ್ತೀರಿ. ದೂರ ಹೋಗೋ ಬದಲು ಇಲ್ಲಿ ನಿಮಗೋಸ್ಕರ ನಮ್ಮ ಕದಂಬ ಇದೆ, ಬಂದು ಇಲ್ಲಿ ತರಬೇತಿ ತೆಗೆದುಕೊಂಡು ನೀವು ಅಂದುಕೊಂಡಂಥ ಕನಸುಗಳಿಗೆ ಈಡೇರಿಸೋದಕ್ಕಾಗಿ ನಮ್ಮ ಸಂಸ್ಥೆ ಯಾವತ್ತೂ ಬೆಂಬಲ ಇರ್ತದೆ. ಧಾರವಾಡ ಮತ್ತು ವಿಜಯಪುರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು ಎಲ್ಲ ಟೀಚರ್ಸ್ನ ಟೀಮ್ ಕೊಡ್ಕೊಂಡು ಇಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಕೂಡ ನೀವು ಮುಂಬರುವ ದಿನದಲ್ಲಿ ಏನಾದರೂ ಸಾಧನೆ ಮಾಡಿದ್ರೆ ನಮ್ಮ ಸಂಸ್ಥೆಯಿಂದ ಇದೇ ರೀತಿ ನಿಮಗೂ ಈ ಥರ ಸನ್ಮಾನ ಮಾಡೋಣ. ಸಮಾಜದಲ್ಲಿ ಒಳ್ಳೆಯ ಒಂದು ಹೆಸರು ಮಾಡಿ, ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರಾಗಿ, ಊರಲ್ಲಿ ಒಂದು ಹೆಸರು ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೆ ದೀಪವಾಗಲಂತ ನಮ್ಮ ಸಂಸ್ಥೆ ಯಾವಾಗಲೂ ನಿಮ್ಮೊಂದಿಗೆ ಇರ್ತದೆ. ಅದೇ ರೀತಿ ಕೂಡ ಮುಮಣ್ಣ ಹುಣಸಾಳೆ ಅವರು ಕೂಡ ಜಾಬ್ ಆಗಿದ್ದಕ್ಕೆ ಇವತ್ತು ನಮ್ಮ ಸಂಸ್ಥೆಯ ಆಗಮಿಸಲಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹೃದಯಪೂರ್ವಕ ಅಭಿನಂದನೆಗಳು.